ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಸರ್ ತಮ್ಮ ಗಮನಕ್ಕೆ ಒಂದು ಗಂಭೀರವಾದ ವಿಷಯವನ್ನು ನಾನು ತರ್ತಾ ಇದ್ದೀನಿ. ಇದು ಬಹಿರಂಗವಾಗಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಕಾರಣ ಒಂದಿದೆ. ಯಾಕಂದ್ರೆ ನಾನು ಫೋನ್ ಮಾಡಿಯೋ ಅಥವಾ ನಿಮಗೆ ಮೆಸೇಜ್ ಮಾಡಿ ತಿಳಿಸಬಹುದಿತ್ತು, ಆದರೆ ಹೀಗೆ ಬಹಿರಂಗವಾಗಿ ಹೇಳಿದ್ರೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಕಾರಣ ಏನಂತ ನಿಮಗೆ ಗೊತ್ತಾಗುತ್ತೆ. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಒಂದು ಕೊಲೆ ಆಗುತ್ತೆ, ಮಲ್ಲಿಕ್ ಅನ್ನೋ ಹುಡುಗಂದು. ಆ ಕೇಸಲ್ಲಿ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲ್ಯ ಅನ್ನೋನು ಸರೆಂಡರ್ ಆಗ್ತಾನೆ. ತದನಂತರ ಅದೇ ಕೇಸಿಗೆ ಸಂಬಂಧಪಟ್ಟಂತೆ ರವಿ ಜಾಧವ್, ಅಭಿಷೇಕ್ ಜಾಧವ್ ಅವರು ಕೂಡ ಅರೆಸ್ಟ್ ಆಗ್ತಾರೆ. ಈಗ ಇವರೆಲ್ಲ ಒಳಗಡೆ ಇದ್ದಾರೆ. ಆದರೆ ನನಗೆ ನನ್ನ ಕಿವಿಗೆ ನನ್ನ ಬಾತ್ಮೀದಾರರಿಂದ ಬಂದ ಮಾಹಿತಿ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈ ಮಂಟೂರು ರೋಡಲ್ಲಿ ಒಬ್ಬ ದಾವೂದ್ ಅಂತ ಇದ್ದಾನೆ. ದಾವೂದ್ ಅಲಿಯಾಸ್ ಎಮ್ ಡಿ. ಅವನಿಗೆಲ್ಲರೂ ದಾವೂದ್ ಅಂತ ಅವನ ಹೆಸರು, ಅವ್ನಿಗೆ ಎಮ್ ಡಿ ಅಂತ ಕರೀತಾರೆ. ಈ ದಾವೂದು, ಈ ಜಾಧವ್ ಅವರು ಮತ್ತು ಈ ಬಾಲರಾಜ್ ಅನ್ನೋನು ಎಲ್ಲರೂ ಒಟ್ಟಿಗೆ ಇದ್ದವ್ರು. ಇವರು ಒಂದು ಟೈಮಲ್ಲಿ ಏನು ಹೊರಟ್ರೆ 20-30 ಬೈಕ್ಗಳು, 10-15 ಕಾರ್ಗಳು, ಅದನ್ನು ಶೂಟ್ ಮಾಡಿ ಇನ್ಸ್ಟಾದಲ್ಲಿ ಹಾಕ್ಕೊಂಡು ಫುಲ್ ಬಿಲ್ಡಪ್ ಕೊಡ್ತಾ ಇದ್ದವರು. ಒಂದು ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯದಲ್ಲಿ, ಎರಡೂ ಗುಂಪಿನ ಮಧ್ಯದಲ್ಲಿ ಒಂದು ಮನಸ್ಸು ಬರುತ್ತೆ. ಆವಾಗಿಂದ ಇವರು ಬದ್ಧ ವೈರಿಗಳಾಗ್ತಾರೆ. ತದನಂತರ ಇದೇ ಎಮ್ ಡಿ ದಾವೂದ್ ಅಲಿಯಾಸ್ ಎಮ್ ಡಿ ಮೇಲೆ ಮಾರಣಾಂತಿಕ ಹಲ್ಲೆ ಆಗುತ್ತೆ. ಅಂದರೆ ಅಟ್ಯಾಕ್ ಪ್ರಯತ್ನ ಮಾಡ್ತಾರೆ, ಅಲ್ಲಿ ವಿಫಲರಾಗ್ತಾರೆ. ಅದಾದ ಬಳಿಕ ಮಲ್ಲಿಕ್ ಅನ್ನೋನು ಕೊಲೆ ಆಗುತ್ತೆ. ಕೊಲೆಯಾಗಿ ಈಗ ಅದರಲ್ಲಿ ಕೆಲವೊಬ್ಬರು ಒಳಗಡೆ ಹೋಗಿದ್ದಾರೆ. ಆದರೆ ಇನ್ನೂ ಕೂಡ ಆ ವೈರತ್ವ ಹಾಗೇ ಸಾಗ್ತಾ ಇದೆ. ನಾನು ಒಂದು ನಿಮಗೆ ಕೊಡಲಿಕ್ಕೆ ಬಯಸೋ ಮಾಹಿತಿ ಏನಂತಂದರೆ, ಈಗಲೂ ಅಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಸಾಯಬಹುದು. ಒಂದು ಕಡೆ ದಾವೂದ್ನ ಮುಗಿಸ್ಲೇಬೇಕು ಅಂತ ಒಂದು ಗುಂಪು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಎಲ್ಲಿ ನನ್ನನ್ನು ಕೊಲೆ ಮಾಡಿಬಿಡ್ತಾರೋ ಅಂತ ದಾವೂದ್ ಕೂಡ ಒಂದು ಸಂಚು ರೂಪಿಸಿ ಕೂತಿದ್ದಾನೆ. ಇದು ನನಗೆ ಬೇರೆ ಕಡೆಯಿಂದ ಬಂದ ಮಾಹಿತಿ. ಸೊ ಇಲ್ಲಿ ಏನಾಗಿದೆ, ಯಾರು ಬದ್ಧವೈರಿಗಳಾಗಿದ್ದರು ಆ ಬದ್ಧವೈರಿಗಳಲ್ಲಿ 3 ಜನ ಈಗ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಆದರೆ ಇಲ್ಲಿ ಹಾಗಂತ ಜಾಧವ್ ಕಡೆಯವರು ಯಾರೋ ಅಟ್ಯಾಕ್ ಮಾಡ್ತಾರಂತಲ್ಲ, ಅಥವಾ ಜಾಧವ್ ಕಡೆಯವ್ರಿಗೆ ದಾವೂದ್ ಅಟ್ಯಾಕ್ ಮಾಡ್ತಾನಂತಲ್ಲ. ಇಲ್ಲಿ ಯಾರ ಕಣ್ಣಿಗೆ ಕಾಣದೇ ಇರುವ ಕೆಲವು ವ್ಯಕ್ತಿಗಳು, ಕೆಲವು ಕೈಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ದಾವೂದ್ ಹತ್ರ ಬಂದು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೊಡೆದು ಮುಗಿಸ್ತಾರೆ ಅಂತ ಈ ಕಡೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಈ ಕಡೆಯವರು ಯಾವುದೇ ಕಾರಣಕ್ಕೂ ದಾವೂದ್ ನಿನ್ನನ್ನು ಬಿಡಲ್ಲ, ನಿಮ್ಮ ಕಡೆಯವ್ರಿಗೆ ಯಾರಿಗಾರು ಹೊಡಿತಾನೆ ಅಂತ ಆ ಕಡೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಈ ರೀತಿಯ ಮೆಸೇಜ್ಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ತಾ ಇದೆ. ಈ ಒಂದು ಉದ್ದೇಶದಲ್ಲಿ, ಜೀವ ಭಯದಲ್ಲಿ ಯಾವಾಗ ಯಾರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಯಾರು ಅಟ್ಯಾಕ್ ಮಾಡ್ತಾರೆ, ಯಾರು ಪ್ರಾಣ ಕಳ್ಕೊಳ್ತಾರೆ ಗೊತ್ತಿಲ್ಲ. ಹಾಗಾಗಿ ಅವಳಿ ನಗರದ ಆಯುಕ್ತರಾದ ಶಶಿಕುಮಾರ್ ಅವರೇ, ನಾನು ಈ ವಿಷಯವನ್ನು ಮೊದಲೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನೀವು ಈಗಲೇ ಎಚ್ಚೆತ್ತುಕೊಂಡ್ರೆ ಒಂದು ಜೀವ ಉಳಿಸ್ಬೋದು, ಒಂದು ಪ್ರಕರಣವನ್ನು, ಒಂದು ದಾಖಲಾಗುವ ಪ್ರಕರಣವನ್ನು ತಡೆಗಟ್ಟಬಹುದು. ಆ ಉದ್ದೇಶದಿಂದ ಈ ಒಂದು ಸುದ್ದಿ ಮೂಲಕ ನಿಮಗೆ ನಾನು ಮುಟ್ಟಿಸ್ತಾ ಇದ್ದೀನಿ. ಇನ್ನೊಂದು, ಈ ದಾವೂದ್ ಅಂತ ಏನಿದ್ದಾನೆ, ಈ ದಾವೂದಿಗೆ ನಾನು ಕರೆ ಮಾಡಿದೆ ಕೆಲವು ದಿನಗಳ ಹಿಂದೆ. ನನ್ನ ತಂಡವನ್ನು ಕಟ್ಕೊಂಡು ಬೆಂಗಳೂರಿಂದ ಹುಬ್ಳಿಗೆ ಬಂದಾಗ ಫೋನ್ ಮಾಡಿದೆ. ನಿನ್ನನ್ನು ಭೇಟಿಯಾಗಬೇಕು, ಕೆಲವು ವಿಷಯಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇಲ್ಲ ಸರ್, ನನ್ನ ತಾಯಿ ತೀರಿ ಹೋಗಿದ್ದಾರೆ, ಸೊ ನಾನು ಭಾಳ ದುಃಖದಲ್ಲಿದ್ದೀನಿ. ಆಯಿತು, ಒಂದು ಕೆಲಸ ಮಾಡು, ನಿನ್ನ ತಾಯಿಯ ಕಾರ್ಯ ಏನಿದೆ ಅದು ಮುಗಿಸೋ ತನಕನೂ ನನ್ನ ತಂಡ ಹುಬ್ಳಿಯಲ್ಲೇ ಇರ್ತಾರೆ. ಅದು ಮುಗಿದ ಮೇಲೆ ನನಗೆ ಕಾಲ್ ಮಾಡು. ಅದೇನಿದೆ ಕೂತ್ಕೊಂಡು ನಿನ್ನ ಮತ್ತು ನಿನ್ನ ಅಪೋಸಿಟ್ ಗುಂಪಿನ ಮಧ್ಯದಲ್ಲಿ ಏನು ಕಿರಿಕಾಗಿದೆ, ಯಾಕಾಗಿದೆ, ಏನು ಕಾರಣಕ್ಕಾಗಿದೆ ಅಂತ ತಿಳ್ಕೊಂಡು ಸರಿಪಡಿಸೋ ನನ್ನ ಉದ್ದೇಶದಿಂದ ಕಾಲ್ ಮಾಡಿದರೆ, ಈ ಅವಿವೇಕಿ ದಾವೂದು ನನಗೆ ಸಿಗೋದು ಇಲ್ಲ, ನನ್ನ ಫೋನ್ ತೆಗೆಯೋದು ಇಲ್ಲ. ನನ್ನ ಉದ್ದೇಶ ಆಗಿದ್ದು ಇಷ್ಟೇ, ಯಾವ ಕಾರಣಕ್ಕಾಗಿ ಇವರು ಒಗ್ಗಟ್ಟಾಗಿದ್ದವರು ಡಿವೈಡ್ ಆದರು, ಅದಕ್ಕೆ ಮೂಲ ಕಾರಣ ಏನು, ಇದನ್ನು ತಿಳ್ಕೊಂಡು ದಾವೂದನ್ನು ಕರ್ಕೊಂಡು ಕಮಿಷನರ್ ಮುಂದೆ ಹೋಗಿ, ಹೀಗೆ ಮುಂದೆ ಒಂದು ಘಟನೆ ನಡೆಯೋದಿದೆ, ಹೇಗಾರು ಮಾಡಿ ಇದನ್ನು ತಡೀರಿ ಅಂತ ಹೇಳುವ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿತ್ತೇ ವಿನಃ ಇಲ್ಲಿ
ಇವರನ್ನ ಇಂಟರ್ವ್ಯೂ ಮಾಡಿದ್ನಿ, ಇವರಿಗೆ ಸಂದರ್ಶನ ಮಾಡಿದೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಬಿಲ್ಡಪ್ ತೊಗೊಳಕ್ಕೆ ಬಂದಿರಲಿಲ್ಲ. ನಾನು ಬಂದಿರೋ ಉದ್ದೇಶ ಇದಾಗಿತ್ತು. ಯಾಕಂದರೆ ಈ ಕಡೆಯವರು ಸಾಯಬಾರ್ದು, ಈ ಕಡೆಯವರು ಸಾಯಬಾರ್ದು. ನಾವು ಏನೋ ಒಂದು ವೈರತ್ವ ಬೆಳೆದಿದೆ ಅಂದರೆ ಅದನ್ನು ಶಮನಗೊಳಿಸಬೇಕು, ಅದು ನಮ್ಮ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ನಾನು ಈ ಒಂದು ಪ್ರಯತ್ನ ಮಾಡಿದರೆ ಈ ಅವಿವೇಕಿ ದಾವೂದು ನನ್ನ ಕರೆಯನ್ನು ಸ್ವೀಕರಿಸದೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಾನೆ. ಹಾಗಾಗಿ ನಾನು ದಾವೂದ್ಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಾವೂದಿನ ಮೇಲೆ ಯಾರು ದಾಳಿ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ನೀವು ಕಡ್ಡಿ ಆಡಿಸಿ ಏನೋ ಒಂದು ಪ್ಲ್ಯಾನಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಅಂದ್ಕೊಂಡಿದ್ರಿ, ಸೈಲೆಂಟಾಗಿ ಇದ್ದುಬಿಡಿ. ಇಲ್ಲಾಂದರೆ ನೀವು ಯಾರಾದರೂ ಕೂಡ, ಯಾರೇ ಆಗಿರಲಿ, ನೀವು ಕೂಡ ಬೀದಿ ಹೆಣವಾಗ್ಬೋದು. ಈ ಒಂದು ನನ್ನ ಮಾಹಿತಿಯನ್ನು ಪರಿಗಣಿಸಿ ಮಾನ್ಯ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಈಗಲೇ ಎಚ್ಚೆತ್ಕೊಂಡ್ರೆ ಒಂದು ಗ್ಯಾಂಗೋ ಒಂದು ವಾರೋ ಅಂತ ಹೇಳ್ತಾರಲ್ಲ, ಅದನ್ನು ನೀವು ತಡಿಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ತೆ.